ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಸೊ ಇವತ್ತಿನ ಇದರೊಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ರೈತರು ವರ್ಸಸ್ ಶ್ರೀಮಂತರ ಅಂತೀನಲ್ಲ. ದುಡ್ಡಿಲ್ಲದ ಮಂದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರೊಳಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ಇಲ್ಲಿ ಶ್ರೀಮಂತರು ಜನ ಹಾರಾಡ್ತಿರ್ತಾರೆ. ನಂದು ಅಷ್ಟು ಇದೆ, ನಂದು ಇಷ್ಟೇ ಇದೆ ಅಂತ, ನಾನು ಕಾರಲ್ಲಿ ತಿರುಗಾಡ್ತೀನಿ ಅಂತ ಹೇಳ್ತಿರ್ತಾರೆ ಫ್ರೆಂಡ್ಸ್. ಈಗ ಇಲ್ಲಿ ಏನಾಗತ್ತಪ್ಪ ಅಂತಂದರೆ ಇಲ್ಲಿ ಫಾರ್ಮರ್ಸ್ ಅಂದರೆ ರೈತರು ಎಲ್ಲ ಇದ್ದು ಕೂಡ ತೋರಿಸ್ಕೊಂಡು ಅಡ್ಡಾಡಿದ್ರು ಫ್ರೆಂಡ್ಸ್ ಶ್ರೀಮಂತರಿಗೂ. ಇಲ್ಲಿ ಶ್ರೀಮಂತರಿಗೂ ಮತ್ತು ರೈತರಿಗೂ ಇಲ್ಲಿ ಏನು ಡಿಫ್ರೆನ್ಸ್ಪ ಅಂತಂದರೆ ಶ್ರೀಮಂತರು ಇದ್ದಷ್ಟರಲ್ಲೇ ತೋರಿಸ್ಕೊಂಡು ತಿರುಗಾಡಿರ್ತಾರೆ ಫ್ರೆಂಡ್ಸ್. ಅವರು ರೈತರು ಆಗಲ್ಲ ಫ್ರೆಂಡ್ಸ್. ಅವ್ರು ಎಷ್ಟೇ ದುಡಿದ್ರೂ ಕೂಡ ಇದ್ದರೂ ಇಲ್ಲಾರ್ದಂಗೆ ಇರ್ತಾರೆ ಫ್ರೆಂಡ್ಸ್. ಅವ್ರಿಗೂ ಇವ್ರಿಗೂ ಭಾಳ ವ್ಯತ್ಯಾಸ ಇದೆ ಫ್ರೆಂಡ್ಸ್. ಅಂದರೂ ಕೂಡ ರೈತರ ಹೆಚ್ಚು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನಾನೊಬ್ಬ ರೈತನ ಮಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ದುಡಿಲಾರ್ದ ಜನಕ್ಕೆ ಅಷ್ಟು ಇರಬೇಕಾದ್ರೆ ನಾವು ದುಡ್ಡು ತಿನ್ನೋರು ನಮಗೆ ಅಷ್ಟು ಇರಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇಲ್ಲಿ ರೈತರು ಒಂದು ಅವರಲ್ಲಿ ಒಂದು ಕಾರ್ ಕೂಡ ಇದ್ರೂ ಪರವಾಗಿಲ್ಲ, ಅವ್ರು ಕಾರೇ ಇಷ್ಟಪಡಂಗಿಲ್ಲ ಫ್ರೆಂಡ್ಸ್. ಮೊದಲು ಫಸ್ಟ್ ಆಫ್ ಆಲ್ ಇಲ್ಲಿ ಟ್ಯಾಕ್ಟ್ರನ್ನ ಒಂದು ದುಡಿಯಾಕಂತೇಳಿ ಒಂದು 10 ಲಕ್ಷ ಕೊಟ್ಟು ಟ್ಯಾಕ್ಟರ್ ತರ್ತಾರೆ ಫ್ರೆಂಡ್ಸ್. ಅವರು 10 ಲಕ್ಷ ಕೊಟ್ಟು ದುಡಿಯಾಕ ಟ್ಯಾಕ್ಟರ್ ಕೊಡ್ತಿರ್ತಾರೆ. ಇವ್ರು ಕಾರ್ ಗಡಿ ಹಾದಾಗಲ್ಲ. ಇಲ್ಲಿ ಕೇಳಿ ಏನಪ್ಪ ಅಂತಂದರೆ ಅವ್ರು ಅಷ್ಟು ಒಂದು ಕಾರ್ ತೊಗೊಂಡ್ರು ಕೂಡ ಈ ಟ್ಯಾಕ್ಟರ್ ಅಷ್ಟು ದುಡ್ದಷ್ಟು ಅದು ದುಡಿಯಂಗಿಲ್ಲ ಫ್ರೆಂಡ್ಸ್. ಅದು 4 ಜನ ಹತ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಹತ್ತು ಲಕ್ಷ ಕೊಟ್ಟು ತಂದರೂ ಕೂಡ 4 ಜನ ಹಚ್ಕೊಂಡು ಹೋಗುತ್ತೆ ಫ್ರೆಂಡ್ಸ್. ಆದರೆ ರೈತರದ್ದು ಆಗಿಲ್ಲ. 50-80 ಟನ್ ಗಂಟ್ಲೆ ಕಬ್ಬು ಹೇರ್ಕೊಂಡು ಹೋಗುವಂಥ ಟ್ಯಾಕ್ಟ್ರಿಗೆ ಎಷ್ಟು ಐತಿ. 10 ಲಕ್ಷ ಕೊಟ್ಟು ಆ 4 ಮಂದಿ ಹೇರ್ಗೋಗಿದ್ದು ಅವ್ರಿಗೆ ಇಷ್ಟು ಇರಬೇಕಾದ್ರೆ 10 ಲಕ್ಷ ಕೊಟ್ಟು ಟ್ಯಾಕ್ಟರ್ದಾಗ 70-80 ಟನ್ ಕಬ್ಬು ಹೇರ್ಕೊಂಡು ಹೋಗುವಂಥ ರೈತರಿಗೆ ಇನ್ನೆಷ್ಟು ಇರಬೇಡ ಫ್ರೆಂಡ್ಸ್. ಇಲ್ಲಿ ಆಗತ್ತಪ್ಪ ಅಂತಂದರೆ ಶ್ರೀಮಂತರು ಇಷ್ಟಿದೆ ಅಂತ ಅಷ್ಟಿದೆ ಅಂತ ಹೈ ಲೆವೆಲ್ದಲ್ಲಿ ಹೋಗ್ತಾರೆ ಫ್ರೆಂಡ್ಸ್. ಹಾಗೆ ರೈತರು ಹಾಗಲ್ಲ ಫ್ರೆಂಡ್ಸ್. ಇದ್ದಷ್ಟರಲ್ಲೇ ಹೈ ಲೆವೆಲ್ ಅವರು ಅವರವರ ಈಗ ಅವ್ರ ರೈತರನ್ನ ಅವ್ರ ರಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು 2 ವರ್ಷದಾಗ ರೈತರನ್ನೇ ರಾಜ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಈಗ ನೋಡಿ, ಹೊರಗಡೆ ಹೋಗ್ಬೇಕಾದ್ರೆ ನಾವೇ ಹೊರಗಡೆ ಹೋಗ್ಬೇಕಾದ್ರೆ ಟ್ಯಾಕ್ಟ್ರಲ್ಲಿ 10 ಲಕ್ಷ ಕೊಟ್ಟು ಟ್ಯಾಕ್ಟರ್ ತೊಗೊಂಡು ಹೋಗಿ ಫ್ರೆಂಡ್ಸ್. ಅದು ಏನು ಇದಕ್ಕೆ ಈಗೆಲ್ಲ ಏನಪ್ಪ ಅಂತಂದ್ರೆ ಇಲ್ಲಿ ಕೇಳಿಲ್ಲ, ಕಾರ್ ಗಾಡಿ ಏನೋ ಒಂದು ಹೊಲಸಾಗತ್ತೆಪ್ಪ ಅಂತಂದ್ರೆ ಅಲ್ಲಿ ಹೊಡಿಬೇಡ ಕೊಂಚಿಗೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಅದು ಟ್ಯಾಕ್ಟರ್ ಆಗಲ್ಲ ಫ್ರೆಂಡ್ಸ್. ಗೇರ ಹೋಗೋದು ಅವನವನು ಹಾಡಿ ಅದು ಬೇಕಾದಂಥ ಹೊಲದಾಗಿಲ್ಲ, ರಾಡ್ಯಾಗಲಿ ಬೇಕಾದಂಥ ಜಕ್ಕೊಂಡು ಬರುತ್ತೆ. ಅಂಥ 70-80 ಟನ್ ಕಬ್ಬು ಜಗತ್ತೈತೆ ಫ್ರೆಂಡ್ಸ್. ಇಂಥ ಮೇವು ತರುವಂಥ ಇಂಥದ್ದು ಬಿಡ್ತದೆ ಫ್ರೆಂಡ್ಸ್. ಇಲ್ಲಿ ಏನಪ್ಪ ಆಗತ್ತಂತಂದ್ರೆ ನಂದು ಅಷ್ಟಿದೆ ಇಷ್ಟಿದೆ ಅಂತ ಹೇಳೋಕ್ಕೆ ನನ್ನ ವಿಡಿಯೋ. ರೈತರು ಇದ್ದರೂ ಕೂಡ ಇಲ್ಲದಂತ ಇರ್ತಾರೆ ಫ್ರೆಂಡ್ಸ್. ಯಾರು ಹಾಡಾಡ್ತಿರ್ತಾರಲ್ಲ ಫ್ರೆಂಡ್ಸ್, ಅವ್ರನ್ನ ಕೊಂಡು ಖರೀದಿ ಮಾಡೋಷ್ಟು ಅರ್ಥಕ್ಕಿರುತ್ತೆ ಫ್ರೆಂಡ್ಸ್. ಇದು ವಿಡಿಯೋ ಇಷ್ಟವಾದ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೂ ಹೊಸ ರೈತರ ಬಗ್ಗೆ ಆಗಲಿ ಇನ್ನೂ ಹೊಸ ಕಾಂಟೆಂಟ್ ವಿಡಿಯೋ ಬರ್ತಾ ಇರ್ತಾರೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದ ಫ್ರೆಂಡ್ಸ್.